ಮಾವ ಕಳಿವಿನಾರಾಯಣಗೆ ತಾಯಿಗೆ ಬೈಕಿ ಬುತ್ತಿಯನ್ನ ತಂದಾಗ ತಂಗಿ ಉದರದಿಂದ ಹುಟ್ಟತಕ್ಕಂಥ ಮಗನಿಂದ ನಿನಗೆ ಸಾವೈತಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಆ ಮಗುವನ್ನು ಕೊಲ್ಲಬೇಕು, ಆ ಶಿಶುವನ್ನು ಕೊಲ್ಲಬೇಕ ತಿಳ್ಕೊಂಡು ಬೆಂಕಿ ಬುತ್ತಿ ಒಳಗೆ ವಿಷ ಬೆರೆಸ್ಕೊಂಡು ಬಂದಿರ್ತಾನ. ಪುಣ್ಯಾತ್ಮರೇ, ಮಾಂಸದ ಮುದ್ದಿಯಾಗಿರತಕ್ಕಂಥ ಮಗ ಸೂರಮ್ಮ ದೇವಿಯ ಗರ್ಭದಲ್ಲಿದ್ದಾಗ ಹಂಬಲದಿಂದ ತವರಿನ ಮೇಲಿರ್ತಕ್ಕಂಥ ವಾತ್ಸಲ್ಯ ಮಮತೆಯಿಂದ ತಾಯಿ ಬುತ್ತಿಯನ್ನು ಬೆಚ್ಚಲಿಕ್ಕೆ ಹೋಗ್ತಾಳೆ. ಒಳಗ ಕುಂತ ದೇವ ಪುರುಷನಾಗಿರ್ತಕ್ಕಂಥ ಶಿವನೇ ಈ ರೂಪ ಧಾರಣ ಮಾಡಿಕೊಂಡ ಪರಮಾತ್ಮನ ಬೆವರಹನಿ ಸೂರಮ್ಮ ದೇವಿ ಸ್ವೀಕಾರ ಮಾಡಿದ ಹುಟ್ಟಿದ ದಿವ್ಯ ಚೇತನವೇ ಬೀರೇಶ್ವರರು ಅಂತಕ್ಕಂಥದನ್ನ ನಾವೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಅಂತ ಪುಣ್ಯಾತ್ಮ ತಾಯಿ ಗರ್ಭದಾಗಿದ್ದಾಗ ತಾಯಿಗೆ ಚೂಟಿ ಬಿಡ್ತಾನ, ಧ್ವನಿ ಆಗ್ತದ. ಬಾಳ ಹಂಬಲಿಟ್ಟಿದೆ, ತವರಿನ ಮೇಲೆ ಮಮತೆ ಇಟ್ಟಿದೆ, ವಾತ್ಸಲ್ಯ ಇಟ್ಟಿದೆ. ಆ ವಾತ್ಸಲ್ಯಗೆ ಅವು ವಿಶ್ವಾಸ ಉಳಿಸ್ಕೊಂಡಿಲ್ಲ. ನಿನ್ನ ಉದರದಾಗ ಹುಟ್ಟತಕ್ಕಂಥ ನಿನ್ನ ಕೂಸಿನಿಂದ ನಿನ್ನ ಅಣ್ಣನ ಸಾವೈತ್ಯತೆ ಗೊತ್ತಾಗಿ ವಿಷ ಹಾಕೊಂಡು ಬಂದನು, ದಯವಿಟ್ಟು ತಿನ್ಬೇಡ ಅಂತ ಹೇಳ್ತಾರೆ. ಅಕಸ್ಮಾತ್ ನನ್ನ ಮೇಲೆ ನಿನಗೆ ವಿಶ್ವಾಸ ಬರ್ಲಿಲ್ಲ, ನೀನು ಸಾಕಿರ್ತಕ್ಕಂಥ ಬೆಕ್ಕಿಗೆ ಒಂದು ತುತ್ತು ಹಾಕಿ ನೋಡು, ಜೀವ ಉಳಿತಂದ್ರ ನೀನು ಸ್ವೀಕಾರ ಮಾಡು, ಅದು ಹೋಯ್ತಂದ್ರ ನೀನ್ ಬಿಟ್ಬಿಡು. ಪರೀಕ್ಷೆ ಮಾಡ್ತಾಳ ಸೂರಮ್ಮ. ಅವಾಗ ಉಳಿದಿರತಕ್ಕಂಥ ವಿಷವನ್ನ ಭೂಮಿಯಾಗ ಹೋಗದ ಸಲುವಾಗಿ ಹುಟ್ಟಿರ್ತಕ್ಕಂಥದ ಗೊಳಗೊಳಿಕೆ ಅಂತ ಹೇಳ್ತಾರ ಬಂಧುಗಳು. ಇದೇ ಗೊಳಗೊಳಿಕೆ ಕರಿ ಬೀಜ ಹಳದಿ ಆಗ್ತಾವಿಲ್ಲ. ಅಂತ ಪುಣ್ಯಾತ್ಮರೇ ತಾಯಿ ಗರ್ಭದಾಗಿದ್ದಾಗನೇ ಲೀಲಾಮೂರ್ತಿಯಾಗಿ ಬಂದಿರತಕ್ಕಂಥ ಪವಾಡ ಪುರುಷನಾಗಿ ಬಂದಿರತಕ್ಕಂಥ ಅವನ ಅವತಾರಗಳನ್ನು ಬಹುತೇಕ ಎಲ್ಲ ದೇವತೆಗಳು ಕೂಡ ಪರಮಾತ್ಮನ ಮೊರೆ ಹೋಗ್ತಾರ. ದೈತರು ಈ ಭೂಮಿ ತಲೆ ಮೇಲೆ ಹೆಚ್ಚಾಗ್ಯಾರ. ಜನಮಾನಸರಿಗೆ ತೊಂದರೆ ಕೊಡ್ತಕ್ಕಂಥ ದುಷ್ಟಶಕ್ತಿಗಳು ತಾಂಡವಾಡೋ ಕಾಲಕ್ಕೆ ಭಗವಂತ ಇದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಬೇಕಂತ ಬೇಡಿಕೊಂಡಾಗ ಭಗವಂತ ನಾನೇ ಪುಣ್ಯಾತ್ಮರೇ ವೀರಭದ್ರನಾಗಿದ್ದ ಪೀರನಾಗಿದ್ದ ಬೀರೇಶ್ವರನಾಗಿ ಈ ಧರೆಗೆ ಬರ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ಅಂದ ಅಭಯ ಹಸ್ತ ಕೊಟ್ಟಿರ್ತಕ್ಕಂಥ ಇವತ್ತಿಗೂ ಕೂಡ ಈ ಅಡ್ಡಳ್ಳಿ ಗ್ರಾಮದಲ್ಲಿ ಈ ಒಂದು ಬೀರೇಶ್ವರ ಹೆಜ್ಜೆ ಹೆಜ್ಜೆಗೆ ಪವಾಡ ನಡೆಯಾಕತ್ಯಾವ, ಹೆಜ್ಜೆ ಹೆಜ್ಜೆಗೆ ಪವಾಡ ನಡೆಯಾಕತ್ಯಾವ. ನಾನು ದರ್ಶನ ಮಾಡ್ಕೊಂಡು ಇಲ್ಲಿ ಬಂದು ಕೂತೀನಿ. ದರ್ಶನ ಮಾಡಿ ಇಲ್ಲಿ ಬಂದು ಕೂತ ತಕ್ಷಣ ಸರ್ಕಾರದ ಆದೇಶ ಬಂತು, ನಿಮ್ಮ ಶ್ರೀಮಠಕ್ಕೆ 1 ಕೋಟಿ ಆದೇಶ ಶಾಂಕ್ಷನ್ ಆಗಿ ಪತ್ರ ನಿಮ್ಮ ಕೈ ಸೇರ್ತಾ ಇದೆ ಅಂತಕ್ಕಂಥ ಮಾತು. ಇಂಥ ಒಂದು ಜಾಗೃತ ಸ್ಥಾನ ಬಂಧುಗಳೇ. ಅದಕ್ಕೆ ಆ ಜಾಗೃತ ಸ್ಥಾನದೊಳಗೆ ದಯವಿಟ್ಟು ನೀವೆಲ್ಲರೂ ಏನಾಗಬೇಕು ಅಂತ ಕೇಳಿದ್ರೆ ಸಣ್ಣವರಾಗಿ ಒಳಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಅವನ ಮುಂದೆ ಪುಣ್ಯಾತ್ಮರೇ ಬಹುತೇಕ ಹೊನ್ನೂರು ಅಂತ ಬರ್ತದೆ, ಡ್ಯಾಮ್ ಹೊಸೂರು ಬಲ್ಲಿ ಡ್ಯಾಮ್ ಹೊನ್ನೂರು ಅಂತ. ಆ ಡ್ಯಾಮದಾಗ ವಿಠ್ಠಲ ದೇವರು ಮುಳುಗಿದ ಮೂರ್ತಿ ಗುಡಿ ಐತಿ. ಬಹುತೇಕ ಹೋದ ವರ್ಷ ಗುಡಿ ನೀರೆಲ್ಲ ಕಡಿಮೆ ಆಗಿ ಒಳಗಿನ ಗುಡಿ ಹೊರಗೆ ಬಂದಿತ್ತು. ವಿಠ್ಠಲ ಬೀರದೇವರ ತಲೆ ಮೇಲೆ ಹೊಚ್ಚಿರ್ತಕ್ಕಂಥ ವಿಠ್ಠಲ ದೇವರ ತಲೆ ಮೇಲೆ ಹೊಚ್ಚಿರ್ತಕ್ಕಂಥ ಕಂಬಳಿ ಮಾತ್ರ ತೊಯ್ದಲಾಗಿತ್ತು. ಗುಡಿ ಎಲ್ಲ ಊರಾಗ ಮುಳುಗೈತಿ. ನೋಡಿ ಬಂದಾರೆ ಎಷ್ಟೋ ಜನ. ಆ ಪಲ್ಲಕ್ಕಿ ಹೊರಗೆ ಹೋಗೋ ಕಾಲಕ್ಕೆ ಹೆಣ್ಮಗಳ ತಲೆ ಮೇಲೆ ಸರಗ ತಗೊಂಡು ಎದುರಿಗೆ ಯಾರೂ ಬರೋದಿಲ್ಲ ಇವತ್ತಿಗೆ ಕೂಡ. ಅಂತ ಒಂದು ಈ ಪರಂಪರೆ ಒಳಗೆ ಶಕ್ತಿ ಇರತಕ್ಕಂಥದ್ದು ಪುಣ್ಯಾತ್ಮರೇ. ಯಾರು ಕೂಡ ದಯವಿಟ್ಟು ಈ ಸ್ಥಾನಕ್ಕೆ ಬಂದ ಮೇಲೆ ನೀವು ಸಣ್ಣವರಾಗಿದ್ದೀರಂದ್ರ ನಿಮ್ಮನ್ನ ಜಗತ್ತಿನಾಗ ದೊಡ್ಡವರನ್ನಾಗಿ ಮಾಡ್ತಾನ ಬೀರೇಶ್ವರರು ಬಂದು. ಯಾಕಂದ್ರೆ ನಾನು 5 ದಿನದಾಗ 3 ಪವಾಡಗಳನ್ನು ನೋಡೇನಿಲ್ಲಿ. ಅದಕ್ಕೆ ಪುಣ್ಯಾತ್ಮರೇ ಅಂತ ಬೀರೇಶ್ವರನ ಪರಮ ಸನ್ನಿಧಾನಕ್ಕೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಎಲ್ಲ ಗ್ರಾಮ ದೇವತೆಗಳು ಕೂಡ ವಂದಿಸಿ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮ ಪಾಲ್ಗೊಂಡು ನಮ್ಮ ಸಂಚಾಲಕರು ಹೇಳಿದರು, ರಾಜಕಾರಣಿಯಲ್ಲಿ ರಾಜಕಾರಣಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಬಂದಾಗ ಶಿಕ್ಷಣ ವಿಮರ್ಶಕರಾಗಿ, ಧರ್ಮದ ವೇದಿಕೆ ಅಧ್ಯಾತ್ಮ ವೇದಿಕೆಗೆ ಬಂದಾಗ ಸಂತರಾಗಿ ಮಾತನಾಡ್ಲಿಕ್ಕೆ ನೀವು ಯಾವ ಯೂನಿವರ್ಸಿಟಿಯಿಂದ ವಿದ್ಯೆ ಪಡ್ಕೊಂಡಿರಿ ಅಂತ. ಇದು ಯಾವ ಯೂನಿವರ್ಸಿಟಿ ಅಂತ ಕೇಳಿದ್ರೆ ಬಹುತೇಕ ಆ ಮನೆತನ ಆರೂಢ ಪರಂಪರೆಯಲ್ಲಿ ಬೆಳೆದು ಬಂದವರು ಒಂದು ಸಲ ಹೇಳಿದ್ರತ್ತ, ಆರೂಢ ಜೊತೆ ಶಿವಪುತ್ರಜ್ಜ ಅವ್ರ ಮನೆತನಕ ನಿರಂತರ ಹೋಗ್ತಿದ್ರಂತ. ಇವ್ರು ಇನ್ನೂ ಬಹಳ ಸಣ್ಣವರಿದ್ರತ್ತ ಶಾಸಕರು. ದಡ ಏರಿ ಹೋಗಿ ಆರೂಢ ಜ್ಯೋತಿ ಅಜ್ಜ ಪೂಜಾ ಮಾಡಿ ಕೂತಾಗ ತೊಡಿ ಮೇಲೆ ಏರಿ ಕುಂತಂತ
ತಾಯಿ ಬಂದು ಅಪ್ಪಗಳು ತೊಡಿಯರ್ತಾನ ಹುಚ್ಚ ಅಂತ ಹೊಡಿಲಿಕ್ಕೆ ಹೋದಳಂತ. ಅವಾಗ ಆರಡು ಜೊತೆ ಅಜ್ಜ ಆಶೀರ್ವಾದ ಮಾಡಿ, ತಂಗಿ ನಿನ್ನ ಮಗ ಎತ್ತರಕ್ಕೆ ಮ್ಯಾಲ ಏರಾವದಾನ, ಅದಕ್ಕೆ ನೀ ಏನು ಹೊಡಿಲಿಕ್ಕೆ ಹೋಗ್ಬೇಡ ಅಂದ್ರ. ಅದಕ್ಕೆ ಅಂತ ಅಪರೂಪದ ರಾಜಕಾರಣ ಆಗಿರ್ತಕ್ಕಂಥ ಸನ್ಮಾನರಾಗಿರ್ತಕ್ಕಂಥವ್ರು, ರಾಜಕೀಯದಲ್ಲಿ ಧರ್ಮವನ್ನು ಬೆರೆಸ್ತಕ್ಕಂಥ ಪುಣ್ಯಾತ್ಮರು ವಿಶೇಷವಾಗಿರ್ತಕ್ಕಂಥ ಇವತ್ತಿನ ವೇದಿಕೆಗೆ ಬಹುತೇಕ ನಮ್ಮ ಗುಡ್ಡಾಪುರ ಶಿವರು ಹೇಳಿದ್ರು, ನಿಮ್ಮಿಂದ ಪ್ರವಚನ ಮುಗಿತತ್ ಹೇಳಿ ಬಹಳ ಸುಂದರವಾಗಿ ಮಾತನಾಡಿ ನಿರ್ಗಮಿಸಿರ್ತಕ್ಕಂಥ ಶಾಸಕರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ, ಎರಡೂ ಕೈ ಮ್ಯಾಲೆತ್ತಿ, ನಿಮ್ಗೊಂಜರ ಹಗರ ಆಕೈತಿ. ಅವ್ರನ್ನ ಕರ್ಕೊಂಡು ಬಂದು ಈ ವೇದಿಕೆ ಎಲ್ಲಾ ಕಮಿಟಿಯವ್ರು ಒಂದು ಮನಸ್ಸಿನಿಂದ, ಬಹುತೇಕ ಸಿದ್ದೇಶ್ವರಪ್ಪಗಳು ಹೇಳ್ಯಾರ, ಎಲ್ಲ ಹೊಲಸು ಮಾಡ್ಕೋರಿ ಖರೆ ಮನಸ್ಸು ಹೊಲಸು ಮಾಡ್ಕೊಂಡು ಅಂತ ಹೇಳ್ಯಾರ. ನಿಮ್ ಎಲ್ಲ ಮನಸ್ಸು ಶುಚಿ ಇಟ್ಟು ವೇದಿಕೆ ಗೌರವವನ್ನು ಕಾಪಾಡಿರ್ತಕ್ಕಂಥ ಕಮಿಟಿಯವ್ರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ರಿ ಎಲ್ಲರಿಗೆ ಪುಣ್ಯಾತ್ಮ. ಇಲ್ಲೆಲ್ಲ ಹಿರಿಯರು ಕೂತಾರೆ ಈ ಊರಿನವರು. ಇದು ಹಾಲು ಮತ್ತು ಸಂಬಂಧದ ಜಾತ್ರೆ ಅಲ್ಲ, ನಮ್ಮೂರಿನ ಭಗವಂತನ ಜಾತ್ರೆ ಅನ್ನೋ ಒಮ್ಮನಸ್ಸಿನಿಂದ ಕೂತಾರಲ್ಲ, ಅವ್ರಿಗೊಂದ್ಸಲ ಜೋರಾದ ಚಪ್ಪಾಳೆ ಹಾಕರ್ ಬಂಧುಗಳು. ಇನ್ನು ಮ್ಯಾಲತ್ತ 12 ತನ ಪ್ರವಚನ ಕುಂದ್ರುತ್ತಾರೆ ನಂಗೆ ಎರಡೂ ಕೈ ಮ್ಯಾಲತ್ತಿ. ಬಂಧುಗಳೇ, ಬಹುತೇಕ ನಾನೇ ಭಾಗ್ಯವಂತ. ನಾನು ಈ ಪ್ರವಚನಕ್ಕೆ ಬರ್ಲಿಕ್ಕೆ ನನಗೆ ಸಮಯ ಇಲ್ಲ, ಒಪ್ಪುದಿಲ್ಲ ಅನ್ನತ್ತೀನಿ. 10ನೇ ತಾರೀಕು ನಮ್ಮ ಮಠದ ಜಾತ್ರೆ ಮುಗಿದದ, 11ಕ್ಕೆ ಇವ್ರು ಬರ್ಬೇಕಂದಾಗ ಒಂದು ಮಾತು ಹೇಳಿದ್ರು ಅವ್ರು, ನಾನು ಬೇರೆ ಯಾರನ್ನು ಕಳಿಸ್ತೀನಿ ಕೊಡ್ತೇನೆ ಅಂದಾಗ ಬಹುತೇಕ ಮಾಳಪ್ಪ ಕಾಕ ಇರ್ಬೇಕು ಅವ್ರ ಎತ್ತರ. ಹಂಗಾದ್ರೆ ಈ ವರ್ಷ ಪ್ರವಚನ ಕ್ಯಾನ್ಸಲ್ ಮಾಡ್ರಿ, ಮುಂದಿನ ವರ್ಷ ನೀವು ಯಾವಾಗ ಬರ್ತೀರಿ ಯಾವಾಗ ಹಚ್ಚನಂದ್ರು. ಆ ಮಾತ ನನ್ನ ಮನಸ್ಸಿಗೆ ನಟ್ಟಿತ್ತು, ಹೃದಯಕ್ಕೆ ತಾಟಿತ್ತು. ನಾ ಭಾಳ ಅದ್ರ ವಿಶ್ರಾಂತಿ ತಗೊಳಕ್ ಮನಕೊಳ ಅದನ್ನ ಇದ ದೊಡ್ಡದಾಗದಾಗೋದತಿ. ಏನ್ ಜಾತ್ರೆ ಮಾಡ್ಲಕ್ಕ ನಾ ಏನು ಪುಣ್ಯಾತ್ಮರ ಎಲ್ಲಿ ಕೆಲಸ ಮಾಡಿಲ್ಲ. ಇದು ಬೀರಲಿಂಗೇಶ್ವರನ ಅಂಗಳದಾಗ ಹೋಗಿ ನನ್ನ ದಣುವಾರಿಸ್ಕೊಳಕ್ಕೆ ಇದೊಂದು ಅವಕಾಶ ತಿಳ್ಕೊಂಡು ನಾನು ಓಡಿ ಬಂದೀನಿ ಪುಣ್ಯಾತ್ಮರೇ. ಅಂತ ಪವಿತ್ರವಾಗಿರ್ತಕ್ಕಂಥ ಕಾರ್ಯವನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಊರಿನ ಎಲ್ಲ ಗುರು ಹಿರಿಯರಿಗೆ 5 ದಿನಗಳ ಪರ್ಯಂತರಗೆ ತಿಳಿದು ತಿಳಿಲಾರಾಡಿರ್ತಕ್ಕಂಥ ಮಾತುಗಳನ್ನ ಕೇಳಬೇಕು ಅಂತ ವಾತ್ಸಲ್ಯ ತಾಯಿ ಪ್ರೀತಿ ಅಂತಾರ. ಬಹುತೇಕ ನೀವೆಲ್ಲ ಹೆಣ್ಮಕ್ಳು ತೊಟ್ಲ ನೋಡಿರಿಲ್ಲ, ತೊಟ್ಲ ನೋಡಿರೇನು ಜೋಳಿಗೆ ಮಾಡಿರೋ, ಜೋಳಿಗೆನ ಇಟ್ಕೋರಿ. ಆ ಜೋಳಿಗೆ ಅಂತರ ಕಟ್ಟಿ ಆ ಜೋಳಿಗೆಗೆ ಒಂದು ಹಗ್ಗ ಕಟ್ಟಿ ಜಗತಿರ್ತಿರಿಲ್ಲ, ತೊಟ್ಟಲಕ್ಕೂ ಕಟ್ಟಿ ಜಗತಿರ್ತೀರಿ. ಕುಶನ ತೊಟ್ಲಾಗ ಮನುಷ್ಯ ತಳಗ ಕುಂತ ಹಗ್ಗ ತಗೊಂಡು ಜಗತಿರ್ತಾಳೆ. ಏನ್ ಕಾರಣ್ರಿ? ಆ ತಾಯಿ ಉದ್ದೇಶ ಏನು ಅಂತ ಕೇಳಿದ್ರ, ಆ ತೊಟ್ಟಲ್ದಾಗಿರ್ತಕ್ಕಂಥ ಮಗ ಮಲ್ಕೋಬೇಕು. ಮಗನ ಮನಸ್ಸು ಸಲುವಾಗಿ ಯಾವ ಪುಣ್ಯಾತ್ಮರಿ ಹಾಡ ಬೇಕಾಗಿಲ್ಲ. ಮಗುವಿಗೆ ತಾಯಿ ಲಾಲಿ ಅಂತ ಇತ್ತು ಅಂದ್ರ ಮಗ ಮನ್ಕೊಳಕ್ಕೆ ಪ್ರಾರಂಭ ಆಗ್ತದ ಆ ಮನೆ ಅಂತ. ಇಲ್ಲಿ ಉದ್ದೇಶ ಏನು ತಕ್ಕಿದ್ರೆ ಪುಣ್ಯಾತ್ಮರೇ, ಸತ್ಸಂಗದ ತೊಟ್ಟಿಲನ್ನು ಕಟ್ಟಿ ಅಧ್ಯಾತ್ಮದ ಜೋಗುಳನ್ನು ಹಾಡಿ ಗುರು ಅಂತಕ್ಕಂಥ ತಾಯಿ ಮನಸ್ಸಂತಕ್ಕಂಥ ಮಗುವನ್ನ ಅಧ್ಯಾತ್ಮ ತೊಟ್ಟಿಲದೊಳಗೆ ಮನಗಿಸಿ ಆ ಮಗ ಮನ್ಕೋಬೇಕಾದ್ರೆ ಪುಣ್ಯಾತ್ಮರ ಸದ್ಗುರುನಾಥನ ಗುರುವಿನ ಗುಣಗಾನದ ಲಾಲಿಯನ್ನ ಹಾಡ್ತಕ್ಕಂಥದ್ದು ಅಂತಕ್ಕಂತ ತಿಳ್ಕೊಂಡು ನೀವು ತೆಳಗ ಕುಂತ ನನ್ನ ಮ್ಯಾಲ ಕುಂದಿಸಿರಿ. ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಮುಗಿದ ಕೈ ಬಾಗಿದ ತಲೆಯಾಗಿ ತಮಗೆಲ್ಲ ನಮಸ್ಕಾರ ಹೇಳಿ, ಬಹುತೇಕ ನಾನು ಬೇರೆ ಪ್ರವಚನ ಹೇಳು ಗದ್ದಲ್ದಾಗ ಬಂದೀನಿ. ಶಾಸಕರು ಒಂದು ನುಡಿಯನ್ನು ಬಳಸಿ ಹೋಗ್ಬಿಟ್ರು, ನಿಜಗುಂಡ್ರು ಒಂದು ಮಾತನ್ನು ಬಳಸಿಬಿಟ್ರು. ಸುಮ್ಮನೆ ಕಾಲವನ್ನು ಕಳೆದು ಸಾಯಿದು ಉಚಿತವೇ ಯೋಗ್ಯನಪ್ಪ ಯೋಗ್ಯನ, ನೆಮ್ಮಿ ನಿಜ ಮುಕ್ತಿ ಒಡಿವರಿಪದೆ. ಎಷ್ಟು ಸುಂದರ ಶಬ್ದ. ಬಹುತೇಕ ರಾಜಕಾರಣಗಳು ಇಂಥವು ಬರ್ತಾವಂದ್ರೆ ಬಹುತೇಕ ಪುಣ್ಯಾತ್ಮರೇ ನೀವು ಇಂಥ ರಾಜಕಾರಣ ಪಡೆದವ್ರು ನೀವು ಧನ್ಯರಂತ ನಾನು ಹೇಳ್ತಾ ಇದ್ದೀನಿ. ಒಂದೊಂದು ವಿಶೇಷವಾಗಿರ್ತಕ್ಕಂಥದ್ದು ನಿಜಗುಣರ ಶಬ್ದ, ನಿಜಗುಣರ ಸಾಹಿತಿ ಹೆಂಗೈತಿ ಅಂತ ಕೇಳಿದ್ರೆ ಉಕ್ಕಿನ ಕಡಲಿ ಕಡದಂಗ ಬಂಧುಗಳೇ. ಆ ಉಕ್ಕಿನ ಕೆಬ್ಬಣದ ಉಕ್ಕಿನ ಕಡ್ಲಿ ಕಡಿಬೇಕಾದ್ರೆ ಹಲ್ಲು ವಜ್ರದ ಬೇಕಾಗ್ತದೆ. ಅಷ್ಟು ಗಟ್ಟಿಮುಟ್ಟಾಗಿರ್ತಕ್ಕಂಥ ಸಾಹಿತ್ಯ. ಬಹುತೇಕ ನಿಜಗುಣರ ಬರೆದಿಟ್ಟ ಸಾಹಿತ್ಯವನ್ನ ಜಗತ್ತಿಗೆ ಮನೆ ಮನೆಗೆ ಮನಮನಕ್ಕೆ ಪ್ರಸಾರ ಮಾಡ್ಲಿಕ್ಕೆ ಜಗದ್ಗುರು ಸಿದ್ಧಾರೂಢ ಬರ್ಲಿಲ್ಲ ಅಂದ್ರೆ ಆ ಸಾಹಿತ್ಯ ಪುಣ್ಯಾತ್ಮರು ಎಲ್ಲಿರ್ತಿತ್ತು ಗೊತ್ತಿಲ್ಲ. ಅವ್ರು ಇವತ್ತು ಬಳಸಿ ಹೋಗ್ಯಾರ. ಕೊನೆಗೆ ಐತಿದು ವಿವೇಕಿ ಮತ್ತು ಅವಿವೇಕಿ ಅಂತ 2 ಜನ ಇರ್ತಾರ. ವಿವೇಕಿ ಮತ್ತು ಅವಿವೇಕಿ ಅಂತ ಇಲ್ಲಿ ನಿಜಗುಂಡ್ರು ಕೇಳ್ತಕ್ಕಂಥದ್ದು ಏನು ಅಂತಂದ್ರ ಅವಿವೇಕಿ ಹೇಳಾಕತ್ಯಾರ.
ವಿವೇಕಿ ವಿಚಾರದಿಂದ ಅವಿವೇಕಿಗೆ ಏನ್ ಹೇಳಾಕತ್ಯಾರಂದ್ರ ಸುಮ್ಮನೆ ಕಾಲವನ್ನು ಕಳೆದು ಸಾಯುದು ಉಚಿತವೇ, ಯೋಗ್ಯನಪ್ಪ. ಮತ್ತೇನ್ ಮಾಡ್ಬೇಕು? ಹೌದಿಲ್ಲ? ಆವಿಷ್ಯ ಜನ್ಮ ತಗೊಂಡು ಬಂದಿದಿ, ಬಂದ ಬಳಕ ನೀ ತಿಳಿದ್ರೂ ಆವಿಷ್ಯ ಹೋಗ್ತದ, ತಿಳಿಲಾರ್ದನು ಆವಿಷ್ಯ ಹೋಗ್ತದ. ಹೋಗುತ್ತಿದೆ ಕಾಯ ವ್ಯರ್ಥ, ಇದರಲ್ಲಾಗ ತಿಳಿದವ ಯೋಗಿ ಸಮರ್ಥ. ಆವಿಷ್ಯದಾಗ ದಿವಸ ಒಂದು ಕಡಿಮೆ ಆಗಾಕತ್ತೈತಿಲ್ಲ. ಯಾವಾಗ ತಿಳ್ಕೊಳವ? ಯೋಗ್ಯನ ಮತ್ತೇನ್ ಮಾಡಂತಿ? ನೆಮ್ಮಿ ನಿಜ ಅಂತ ಹೇಳ್ಯಾರ ಅವ್ರು. ನಿನ್ನ ನಿಜ ಅಂದ್ರೆ ಯಾರ್ರಿ? ಹೌದಿಲ್ಲ? ದುರ್ದೈವಶಾತ್ ಒಂದು ಅಕ್ಷರ ಅರ್ಥ ತಿಳ್ಕೊರಿ. ನೀವೇನಂತೀರಿ? ಒಂದು ಕಾಲ್ ಹೋಗ್ಲಿ, ಒಂದು ಕೈ ಹೋಗ್ಲಿ, ನಮ್ಮ ಹುಡುಗ ಜೀವನ್ ತುಳಿಲಿ ಅಂತೀರಿ. ಮತ್ ಕಾಲ್ ನಿಮ್ಮ ಅಲ್ಲನ್ರಿ? ಕಾಲ್ ನಿಮ್ಮದ ಅಲ್ಲ ಅಂದಂಗಾತಲ್ಲ, ಮತ್ ನಿಮ್ಮದು ಯಾವ್ದ್ರಿ? ತಾಯಿ ಗರ್ಭದಾಗ ಪುಣ್ಯಾತ್ಮರೇ ಶರೀರ ತಯಾರಾಗ್ತದ. ತಯಾರ ಆದ ಬಳಿಕ ಆತ್ಮ ಪ್ರವೇಶ ಮಾಡ್ತಕ್ಕಂಥ ಸಂದರ್ಭ ಇದಕ್ಕೆ ಬ್ರಹ್ಮರಂಧ್ರ ಅಂತ ಕರೀತಾರ. ಬ್ರಹ್ಮರಂಧ್ರ ಅಂತ. ಅದಕ್ಕ ನೀವು ಹೇಳ್ತೀವಿ, ಹ್ಯಾಂಗ ಬಂದಿದಿ ಹಂಗ ಹಾದಿ ಅಂದ್ರ ಬಂದನಿಲ್ಲ ಅಂತ ಹಳ್ಳ್ಯಾಗ ಹೇಳ್ತಾರ. ನಾವು ಬ್ಯಾರೆ ತಿಳ್ಕೊಂಡಿದೀವಿ, ಹ್ಯಾಂಗ ಬಂದ್ರ ಹಂಗ ಹೋಗೋದತ್ತ. ಹಂಗಿಲ್ಲ. ಈ ಜೀವ ದೇಹದೊಳಗೆ ಪ್ರವೇಶ ಮಾಡೋ ಕಾಲಕ್ಕೆ ಎಲ್ಲಿಂದ ಬಂದತ್ತೆ ಅಲ್ಲಿಂದ ವಾಪಸ್ ಹೋತಂದ್ರ ಅವನ್ ನಿಜವಾಗಿರ್ತಕ್ಕಂಥ ಮೋಕ್ಷಕ್ಕೆ ಸಾಧನಕ್ಕೆ ಮುಟ್ಟ್ಯಾನೋ ಅವ ತಿಳ್ಕೊಂಡ ನನ್ಲಕ್ಕ ಪುಣ್ಯಾತ್ಮರ. ಅದಕ್ಕೆ ನಿಜಗೊಂಡು ಹೇಳ್ತಾರ, ನೆಮ್ಮಿ ನಿಜ ಒಡಿವೆರಿಪಿದೆ ಮನುಜ ಅಂತ ಹೇಳ್ಯಾರ. ಹುಚ್ಚ ಕೊನೆಗೆ ಬಂದಿದೀಪ. ಅವಿವೇಕ ಏನ್ ಮಾಡ್ತಾನಂತ ಕೇಳಿದ್ರ, ತಾನು ಜೀವಿರುವವರೆಗೆ ತನ್ನ ಜೊತೆ ಇರು ಸಂಪತ್ತು ಗಳಿಸ್ತಾನ. ಅವಿವೇಕ ಏನ್ ಮಾಡ್ತಾನಂದ್ರ, ತನ್ನ ಜೊತೆಯಾಗಿ ತನ್ನ ಎಲ್ಲಿವರೆಗೆ ಶರೀರದಾಗ ಉಸಿರಿರ್ತದ ಅಲ್ಲಿವರೆಗೆ ತನಗ ಲಾಲನೆ ಪಾಲನೆ ಮಾಡ್ತಕ್ಕಂಥ ಸಂಪತ್ತನ್ನು ಕೇಳ್ತಾನ. ಧರ್ಮ ಕೀರ್ತಿ ಹೊಗಳಿಸೋದು ಅದು ಇದು. ನಾವ್ ಒಂದೊಂದ್ ಕಡೆ ಹೋಗ್ತಿರ್ತಾನ, ಹೋದಾಗ ಅಲ್ಲಿನೂ ಭಾರಿ ಕೂಗು ಹೊಡಿತಿರ್ತಾರ. ಒಮ್ಮೆ ಕೂಗು ಹೊಡೆದ್ರೆ ಮಾತಾಡೋ ದೇವ್ರಿಗೆ ಜೈವಾಗಲಿ ಅಂದ್ ಬಿಟ್ರು ಅವ್ರು ರಾಜಕಾರಣಿಗೆ. ಇರ್ಲಿ, ಅವ್ರ ದೃಷ್ಟಿಯಾಗ ಹಂಗ ಅನಿಸಿರ್ಬೇಕಂತ ತಿಳ್ಕೊಂಡೆ. ಆದರೆ ನಿಜವಾಗಿರತಕ್ಕಂಥ ಶ್ರೀಮಂತ ಯಾರು? ಅದಕ್ಕೆ ಬರೀತಾರ, ಸಾರ್ಥಕ ಬದುಕಿನ ಸೂತ್ರವ್ಯಾವುದು? ಮಹಡಿ ಮೇಲೆ ಮಾಡಿ ಕಟ್ಟಿದ ಸೂರ್ತಕ ಅಧಿಕಾರ ರೀ. ದೇಶದ ಉನ್ನತವಾಗಿರ್ತಕ್ಕಂಥ ಹುದ್ದೆಯನ್ನು ಏರಿದ್ರೂ ಕೂಡ ಸಾರ್ಥಕ ಇಲ್ಲ. ಕೇಳ್ತಾರ ಅಬ್ದುಲ್ ಕಲಾಂ ಜರ್ಗ, ನಿಮ್ಮ ಬದುಕು ಯಾವಾಗ ಸಾರ್ಥಕ ಆಯಿತು? ನಿಮ್ಮ ಬದುಕು ಸೂತ್ರ ಯಾವುದು ಅಂತ ಕೇಳ್ತಾರ ಬಂಧುಗಳು. ನೊಬೆಲ್ ಪ್ರಶಸ್ತಿ ಪಡೆದಾಗ, ವಿಜ್ಞಾನ ಕ್ಷೇತ್ರದ ಸಾಧನೆ ಮಾಡಿದಾಗ, ಅತ್ಯಂತ ಉನ್ನತ ಹುದ್ದೆ ಆಗಿರ್ತಕ್ಕಂಥ ರಾಷ್ಟ್ರಪತಿ ಹುದ್ದೆಯನ್ನು ಏರಿದಾಗ, ಮನುಷ್ಯನ ವ್ಯಕ್ತಿತ್ವ ಹೆಂಗಿರ್ಬೇಕಂತ ಕೇಳಿದ್ರೆ, ಗಡಿಯಾರದ ಮುಳ್ಳು ಇದ್ದಂಗ ಕ್ಷಣಕ್ಕೆ ಬಣ್ಣ ಹಚ್ಚೋದಾಗಬಾರ್ದಂತ. ಗಡಿಯಾರದಾಗ ಅಂಕಿರ್ತಾವಲ್ಲ, ಹಂಗ ಎಂತಾದ ಬಂದ್ರು ಕೂಡ ಒಂದು ದಂಡಿ ಹಿಡಿದಿರ್ತಾನಂತಲ್ಲ, ಹಂಗ ಆತನ ವ್ಯಕ್ತಿತ್ವ ಇರಬೇಕು ಅಂತ ಬರೀತಾರ ಬಂಧುಗಳೇ. ಅದು ಬರಬೇಕಾಗಿತ್ತಂದ್ರೆ ಇಲ್ಲಿ ಬರಬೇಕು. ಎಲ್ಲಿ? ಇದು ಮಾತು ಮಾರವ್ರ ಅಂಗಡಿ, ಇದೊಂದು ಬಾಜಾರ್. ಇದು ಬಂಗಾರ ತಗೊಳ್ಳೋರ್ ಬಾಜಾರ್. ಇದು ಕೈಪಲ್ಲಿ ವ್ಯಾಪಾರ ಮಾಡೋರ್ದಲ್ಲ, ಇದು ಬಂಗಾರ ವ್ಯಾಪಾರ. ಅದು ಬಂಧುಗಳೇ, ಬಂಗಾಲಿ ಸಂತಿ ಬಲು ಗಡಿಬಿಡಿ ಭ್ರಾಂತಿಗೆಟ್ಟ ತೆರಿಗೆಬೇಡ ಎಲೆ ಕೋಡಿ, 4 ಬಾಜಾರೆಲ್ಲ ತಿರುಗಿಯಾಡಿ ಬೇಕಾದ ಕೊಂಡಕ ಚೌಕಾಶಿ ಮಾಡಿ ಅಂತ ಕಡ್ಕೊಳ್ಳ ಅಜ್ಜ ಹೇಳ್ಕೊಂಡು ಬರ್ತಾನ. ಬಂದು ಹೇಳ್ತಾರಿಲ್ಲ, ನೋಡಿರ್ಬೇಕಲ್ಲ. ಬಂಗಾಲಿ ಸಂತಿ ಬಲು ಗಡಿ ಬೀಡಿ, ಸುಳ್ಳ ಭ್ರಾಂತಿಗೆಟ್ಟ ತಿರುಗಬ್ಯಾಡಲು ಕೋಡಿ. ಬಂಗಾಲಿ ಸಂತಿ ಬಲು ಗಡಿ ಬೀಡಿ, ಸುಳ್ಳ ಭ್ರಾಂತಿಗೆಟ್ಟ ತಿರುಗಬ್ಯಾಡಲು ಕೋಡಿ. ಭ್ರಾಂತಿ ಅಂತ ಹೇಳ್ಯಾರದಾಗ ಶಬ್ದ ಬಳಸ್ಯಾರ, ಭ್ರಾಂತಿ ಅಂತ. ಕನಸು ಬೀಳ್ತತ್ ನಿಮಗ. ಕನಸು ಬಿದ್ದಾಗ ದೊಡ್ಡ ರಾಜ ಆದಂಗಾಗಿರ್ತೈತಿ. ಕನಸಂದ್ರೆ ನಮ್ಮ ಗುರುಗಳು ಒಂದು ಮಾತು ಹೇಳ್ತಿದ್ರು. ಮಠದಾಗ ಒಬ್ಬ ಹುಡುಗಿದ್ದತ್ತು, ಬಹಳ ದಿವಸ ಸೇವಾ ಮಾಡ್ಕೊತಿದ್ದ. ಮಠದಾಗ ನೇವದ್ದಿಗೆ ಅಕ್ಕಿಲ್ಲಾಗಿದ್ದು, ರೊಕ್ಕ ಕೊಟ್ರ 5 ರೂಪಾಯಿ ತಗೊಂಡು ಬರಗತ್ತಿ. ಅವ್ ಬಂದ್ರಿ ಊರಾಗ ದೊಡ್ಡ ಶ್ರೀಮಂತರ ಮಗನ ಮದುವೆ ಆಗಿತ್ತು.
ಅದಕ್ಕ ಆ ಮಹಾನುಭಾವ ಊರಾಗ ಬಂದ, ಬಹಳ ಗರ್ಭ ಶ್ರೀಮಂತ, ಊರಿನ ದೊರೆಯಾಗಿರ್ತಕ್ಕಂಥವ್ರು ಮಗನ ಮದುವೆಯಾಗಿತ್ತು. ಸುಂದರವಾಗಿರ್ತಕ್ಕಂಥ ವೈಭವದ ಮೆರವಣಿಗೆ ನಡೆದಿತ್ತು. ಮೆರವಣಿಗೆ ನಿಂತ್ಕೊಂಡು ಹುಡುಗ ನೋಡಿದ, ಇದೇನ್ರಿ ಅಂದ. ತಮ್ಮ, ಊರಾಗ ದೊಡ್ಡವ್ರ ಮಗಂದು ಮದುವೆ ಆಗೈತಿ, ಮೆರವಣಿಗೆ ಹೊಂಟತಿ. ಎಲ್ಲಿ ಹೊಂಟತಿ ಅಂದವ್. ಊರೆಲ್ಲ ಸುತ್ತಾಕಿ ಹಣೆಮೇದವ್ರ ಗುಡಿ ದರ್ಶನ ಮಾಡ್ಕೊಂಡು ಮನೆಗೆ ಹೋಗ್ತಾರಂದವ್. ಮನೆಗೆ ಹೋಗಿ ಏನ್ ಮಾಡ್ತಾರಂತ ಕೇಳಿದವ್. ಸಂಸಾರ ಮಾಡ್ತಾರಂತ. ಸಂಸಾರ ಮಾಡಿ ಏನ್ ಮಾಡ್ತಾರ್ರಿ, 2 ಮಕ್ಕಳ ಹಡಿತಾರಂದ. ಹಡದ್ರಿ ಅವಕ್ ಚಲೋ. ಇನ್ನೆಲ್ಲ ಉದ್ದ ಹೇಳಿಬಿಟ್ಟವ್ ಲಿಸ್ಟ್. ಉದ್ದ ಬಯಸ್ತತಿಲ್ರಿ, ಕಣ್ಣ ನೋಡ್ತದ, ಮನ ಬಯಸ್ತದ. ನಮ್ಮ ಮನಸ್ಸು ಹೆಂಗೈತೆ, ಬದುಕು ಬಯಕೆಗಳ ಬಲಿ ಅಂತ ಕರೆದಾರ ಜ್ಞಾನಿಗಳು. ಬದುಕು ಬಯಕೆಗಳ ಬಲಿ. ಆ ಬಲಿಯಾಗೆಲ್ಲ ತೇರ್ಯಾವ ನಮ್ಮ ತೆಲಿ. ಆ ಬಲಿಯಾಗೆಲ್ಲ ಸೇರ್ಯಾವ ನಮ್ಮ ತೆಲಿ. ಹೊರಗೆ ಬರ್ಲಾಕ ಜಾಗ ಇಲ್ಲಾಗೈತಿ, ಹುಡುಕ್ಯಾಡ್ಬೇಕಾಗೈತಿ ಇಲಿ. ಅದನ್ನು ಕಡಿಬೇಕಲ್ಲ, ನೋಡ್ಬೇಕ್ರ. ಈಗ ನಿಮ್ಮ ಮನಿ ಮುಂದೊಂದು ಹೂವಿನ ಗಿಡ ಹಚ್ಚೇರಿ, ಹಚ್ಚೇರಿಲ್ಲ, ಅದರ ಹೂ ಬಿಡ್ತೈತೆ. ಆ ಹೂ ಬಿಟ್ಟದ ಬಳ್ಳಿ ವಾಸ ತಗೋತೈತಿಲ್ಲ, ಅದು ಖುಷಿ ಆಗ್ತದಿಲ್ಲ. ಹಂಗ ನಮ್ಮ ಮನಸ್ಸು ಅನ್ನೋದೊಂದು ಬಳ್ಳಿ ಐತಿ. ಈ ಬಳ್ಳ್ಯಾಗ ಹೂ ಬಿಟ್ಟದ ವಾಸ ತಾನ ಹೊಳ್ಳಿ ತಗೋಬೇಕಾರೆ ಹೆಸ್ಕೋತಿತ್ತು. ತಾನ ಹೊಳ್ಳಿ ತಗೋಬೇಕ್ರೆ ಕ್ಷಣಕ್ಕೊಂದು ಬಣ್ಣ ಆಗ್ತದೆ, ಕ್ಷಣಕ್ಕೊಂದು ಕಲರ್ ಆಗ್ತದೆ, ಕ್ಷಣಕ್ಕೊಂದು ರೀತಿ ಅರಳತತ್ತಿದ. ಅದಕ್ಕ ಬದುಕು ಬಯಕೆಗಳ ಬಲಿ ಅಂತ ಕರೆದಾರ ಪುಣ್ಯಾತ. ಬದುಕೆಂಬ ಬಳ್ಳಿ ಹಬ್ಬಬೇಕಾಗಿತ್ತಂದ್ರ, ಗುರುದೇವನ ಜ್ಞಾನದ ಕೊಳ್ಳೆ ಅದಕ್ಕೆ ಹತ್ತಿತ್ತಂದ್ರ ಬಳ್ಳಿ ಪುಣ್ಯಾತ್ಮರೇ ಮಿರಿ ಮಿರಿ ಮಿಂಚಲಿಕ್ಕೆ ಪ್ರಾರಂಭ ಆಗ್ತದ. ಆ ಕೊಳ್ಳೆ ಹತ್ತಬೇಕಾಗಿತ್ತಂದ್ರ ಗುರುನಾಥನಂತ್ಯಕ್ಕೆ ಹೋಗಿ ಆಪ್ತ ಅಂಗ ಸ್ಥಾನ ಸದ್ಭಾವ ಸೇವಾ ಮಾಡಿ ಅನಂತ ಜನ್ಮದ ಕೊಳಿ ಅಂತಕ್ಕಂಥ ತೊಳ್ಕೊಂಡಿ ಅಂದ್ರ ನಿನಗೆ ಜನ್ಮ ಧನ್ಯ ಆಗ್ತದೆ. ಈ ಹುಡುಗ ಭ್ರಾಂತಿ ಬಂತೆ. ಇವ್ರೇನೋ ನೋಡು ಭ್ರಾಂತಿ ಹಾಡ್ರನ್ನ ಹೇಳಿ. ಈ ಹುಡುಗಗ್ ಬಂತ ನೋಡ್ರಿ, ಎಷ್ಟು ಚಲೋ ಐತಿ ಈ ಸಂಸಾರ, ಪ್ರಪಂಚ, ಮೆರವಣಿಗೆ, ಹೆಂಡತಿ, ಮಕ್ಕಳು. ಸ್ವಾಮಿ ಬರೀ ತನ್ನ ಬಟ್ಟೆ ತೊಳೆಯಂದ, ಪರಿಸಿ ಒರಸಂದ, ಕಾಲವತ್ತ ಇದನ್ನ ಹೇಳ್ಯಾನ. ಕರಿ ಇದ್ರಾಗ ಒಂದ್ ದಿವ್ಸ ಹೇಳಿ ನಾನು 5 ರೂಪಾಯಿ ತಗೊಂಡು ಈ ಕಡೆ ಹೋಗ್ಬೇಕು ಸಾಕು ಮಠದ. ಸಾಧುರ ಸಂಘ ಬ್ಯಾರೆ ಅನ್ನತ್ ಹಾಡ್ಯಾರ. ಈಗೇನು ಸಾಧುರ ಸಂಘ ಬ್ಯಾಡತ್ ಇವ್ರು ಹಾಡ್ತಾರ. ಸಾಧುರ ಸಂಘ ಬ್ಯಾರೆ ಅಣ್ಣ ಅಂತ ಹೇಳ್ಯಾರ. ಬ್ಯಾರೆ ಅದು ಬ್ಯಾರೇನೈತಿ ಅಂತ ಹೇಳ್ಯಾರ. ಅದು ಬ್ಯಾರೇನೈತಿ, ಅದು ಬ್ಯಾರೇನೈತಿ ಟ್ರೆಂಡ್ ಬಂದ್ ಹೋಗೈತಿ ಇಲ್ಲಿ ನೋಡು, ಹೌದಿಲ್ಲ? ಇಲ್ಲಿ ಹುಡುಗ 5 ರೂಪಾಯಿ ತಗೊಂಡು ಚುನುಮುರಿ ತಗೊಂಡು ತಿನ್ಕೊಂತ ನಡದ್ರಿ. ಮತ್ ಈಗ ಹೆಂಗ ಬಿಸಿಲೈತಿ ಇಂತ ಬಿಸಿಲು ಗದ್ದಲ, ಬಾವಿ ದಂಡಿ ನೋಡಿದ, ಚುನುಮುರಿ ತಿಂದ ನೀರು ಕುಡಿದು ಬಂದು ಮಕ್ಕೊಂಡ್ರಿ. ಕನಸು ಬಿತ್ತಿವನಿಗೆ. ವಿಷಮ ಸಂಸಾರವಿದು ಕನಸೆಂದರಿ ಮಾರ ಮರ್ದನ ಶಂಭುಲಿಂಗ ನಲಿಸಿ ಗಂಭೀರ ಸುಖ ಅಂತ ಹೇಳ್ಯಾರ. ಇವತ್ತು ನಿಜಗೊಂಡ್ರ ಶಬ್ದ ಅವ್ರು ಬಳಸಿ ಏನ್ ಹೋಗ್ಯಾರು, ಗಂಭೀರ ಸುಖವನ್ನು ಯಾರು ಹುಡುಕ್ತಾರತ್ತ ಕೇಳಿದ್ರೆ ವಿವೇಕಿ ಇದ್ದವ ಗಂಭೀರ ಸುಖದ ಕಡೆ ಹೋಗ್ತಾನ, ಅವಿವೇಕಿ ಇದ್ದವ ಪುಣ್ಯಾತ್ಮರ ಕ್ಷಣದ ಸುಖಕ್ಕೆ ಬೆಣ್ಣು ಹತ್ತಾನ. ಅವಿವೇಕಿ ವಿವೇಕಿ ಗೊತ್ತಿಲ್ಲ ನನಗೇನ್ ಬೇರೇಶ್ವರ್ ನುಡಸಾಕತ್ಯಾನ. ನಾನು ಪುಣ್ಯಾತ್ಮರ ಶಾಸ್ತ್ರಕ್ಕೆ ಹೋದವಲ್ಲ, ಎಲ್ಲಿ ಕಲ್ಯಾಕ್ ಹೋದವನ, ಡೊಳ್ಳಿನ ಪದ್ಯ ಹಾಡ್ಕೊಂತ ಬಂದವನ. ಇವರ ಹೇಳಿದ್ರು ತಾಕಿತ್ತ ಸಾಕ್ರಿನ ಒಂದ್ ಜರ ಕಡಿಮೆ ಮಾಡತ್ತೆ. ಅವಿವೇಕಿ ಏನ್ ಮಾಡ್ತಾನಂದ್ರೆ ಕೇಳಿದ ಪುಣ್ಯಾತ್ಮರೇ, ತನ್ನ ಬಿಟ್ಟು ಹೋಗ್ತಕ್ಕಂಥ ದುಃಖ ಕೊಡ್ತಕ್ಕಂಥ ಭ್ರಾಂತಿ ಸಂಪತ್ತನ್ನು ಗಳಿಸ್ಲಿಕ್ಕೆ ಬೆಣ್ಣತ್ತಾನ. ವಿವೇಕಿ ಮಾತ್ರ ಏನತ್ತಾನ, ತನ್ನ ಎಟ್ಟು ಕೊಟ್ಟರು ತೀರಲಾರದಂಥದ್ದು, ತನ್ನ ಬಿಟ್ಟು ಹೋಗಲಾರದಂಥದ್ದು, ಯಾರೂ ಕದಿಲಾರದಂಥದ್ದು. ನಾನು ನಿನ್ನೆ ಹೇಳಿನ, ಬರ್ತೀಯಾ ಇಲ್ಲೇ ಇರ್ತೀಯ ವರಮುಕ್ತಿ ಪಡೆಯಲು. ವರಮುಕ್ತಿ, ಬರೇ ಮುಕ್ತಿ ಅಂದಿಲ್ಲ, ವರಮುಕ್ತಿ ಅಂತ. ನಿಜಗುಂಟು ಎಂತ ಶಬ್ದಗಳು ಪುಣ್ಯಾತ್ಮರು ಕೇಳ್ಬೇಕು. ಅವ್ರ ಸಾಹಿತ್ಯನ ಅದು ಪುಣ್ಯಾತ್ಮರ ಸುಕೃತದ ಪುಣ್ಯ ಬೇಕು. ಆ ಶಬ್ದ ಕಿವಿಗೆ ಬೀಳ್ಬೇಕಾದ್ರೆ ಕನಸು ಬಿತ್ತು ನೋಡ್ರಿ. ಇದಕ್ಕೆ ಕನಸಿನ್ಯಾಗ ಸಾಕಷ್ಟು ದುಡಿದು ರೊಕ್ಕ ಮಾಡಿದಂಗ ಆಗಿತ್ತು ಇದಕ್ಕೆ, ಹೌದಿಲ್ಲ? ಅವನು ಚಲೋ ಮನಿ ಕಟ್ಟಿದ, ಭಾರಿ ವಿಜೃಂಭಣೆ, ಚಲೋ ಹುಡುಕ್ಯಾಡಿ ಒಂದು ಕನ್ಯಾನ ಮಾಡ್ಕೊಂಡು ಮದುವೆನ ಆಯ್ತು. ಮದುವೆಯಾಗಿ ಮೆರವಣಿಗೆ ಆಯ್ತು. ಅವನು ಹೊಣೆಮೇದಾರ ಗುಡಿ ಊರು ತಿರುಗಿ ಮನಿಗೆ ಹೋದ ಸಂಸಾರ ಪ್ರಪಂಚ ಮಾಡಿದಂಗ ಆಗಿತ್ತು. ಆದ ಬಳಿಕ ಒಂದು ಮಗ ಹುಟ್ಟಿದಂಗ ಆಗಿತ್ತು. ಗಂಡ ತಟ್ಟಿ ಹೆಣ್ತಿ ತಟ್ಟಿ ಮಕ್ಕೊಂಡಿದ್ರು, ನಡು ಕೂಸು ಮಕ್ಕೊಂಡಿತ್ತು.
ಗಂಡಂತನ ದಟ್ಟಿನಿಕೆ ಆಕತಿ ಕೂಸಿಗೆ ನೀ ಸರಿ ಅಂತಾನೆ. ಹೆಣ್ತಿ ಅಂತಾಳೆ ನೀ ಸರಿ ನಾ ಸರಿ ಅಂದಾಗ ಹೆಣ್ತಿ ಅಂದಳು ನನಗಷ್ಟ ಕೂಸತಿ ನಿನಗೇನು ಕೂಸಿಲ್ಲ ಅಂತೇಳಿ ದಡ್ಡತ್ತ ನುಗ್ಗಿಸಿದಂಗ ಆಯ್ತತ್ತ. ಕರೆ ಕರೆ ಹೋಗಿ ಭಯಾಗ ಬಿದ್ದಿದತ್ತಿ. ಭ್ರಾಂತಿ ಸಂಸಾರ, ಭ್ರಾಂತಿ ನಮ್ಗೇನಾಗೈತೆ ಭ್ರಾಂತಿ ಆಗ್ಯದ. ನನ್ನಿಂದ ನಡಿತೈತೆ, ನಾನಾ ಮಾಡಾಕತ್ತೇನೆ, ನಾ ಸಾಯವ, ನಾ ಹುಟ್ಟಾವ, ದೇಹ ನಾನದೀನಿ ಅಂತಕ್ಕಂಥ ಅಜ್ಞಾನ ಮನಿ ಮಾಡೈತೆ ನಮಗ. ಅದಕ್ಕೆ ಹೇಳ್ತಾರೆ 9 ಪ್ಯಾಟೆ ಅಗಸಿ ಬಾಜಾರ, ಇಲ್ಲಿ ಇರುವರು 6 ಮಂದಿ ದಲಾಲ್ಯಾರ ಅಂತ ಹೆಸರಿಟ್ಟಾರ. 9 ಪ್ಯಾಟೆ ಬಗಸಿ ಬಾಜಾರ ಅಂತ ನೋಡ್ರಿ. ಇದಕ್ಕೆ 9 ಜಾಗನಾಗ ಕೊಲ್ಲ ಇಟ್ಟಾನ, ಬಾಗಲ ಇಟ್ಟಾನ. ಒಂದು ಬಾಗಲ್ದ ಅಂದ್ರೆ ಎಲ್ಲೇ ಸೋರೈತೇನ್ರಿ? ಅಕಸ್ಮಾತ್ ಸೋರಾಕೈತೆ ಅಂದ್ರೆ ಉಳಿತೈತೇನ್ರಿ? ಎಷ್ಟು ವಿಚಿತ್ರ. ಬ್ರಹ್ಮ ಬಡಿಗ ಅಂತ ಹೆಸರಿಟ್ಟಾರ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನ, ಊರು ಹೊರಗೊಂದು ಮಠ ಕಟ್ಟ್ಯಾನ, ಮಠಕ್ಕೆ 9 ಬಾಗಿಲಿಟ್ಟಾನ, ಎಲ್ಲಾ ಬಾಗಿಲೊಳಗೆ ಅವನೇ ನಿಂತಾನಂತ ಹಾಡ್ತಾ ಇರೋದ್ರ ಪುಣ್ಯಾತ್ಮರೇ. ಎಂಥದ್ದು ನಮ್ಮ ದೇಶದ ಅಧ್ಯಾತ್ಮ ಎಷ್ಟು ಶ್ರೀಮಂತ ಐತಿ. ಅದಕ್ಕೆ ಸಿದ್ದೇಶ್ವರಪ್ಪಗಳು ಹೇಳ್ತರು, ವಿಶ್ವದಾಗ ಎಲ್ಲಾ ರಾಷ್ಟ್ರಗಳು ಎದ್ಯಾದ್ರಾಗ ಮುಂದರ್ದಿರ್ಬೇಕಾರೆ ವಿಶ್ವಕ್ಕೆ ಜ್ಞಾನದ ಹೊಂಗಿರಣ, ಜ್ಞಾನದ ಸಿಂಚನವನ್ನ ಕೊಟ್ಟ ದೇಶ ಭಾರತ, ಕೊಟ್ಟ ದೇಶ ಭಾರತ ಅಂತ ಕರೀತಾರೆ. ಅಂತ ಭಾರತ ದೇಶದ ಅಧ್ಯಾತ್ಮದ ವಾರಸದಾರಾಗಿರ್ತಕ್ಕಂಥ ನಿಜಗುಣರು ಅರಸತ್ತಿಗೆಯನ್ನು ಬಿಟ್ಟು, ಅರಮನೆಯನ್ನು ಬಿಟ್ಟು ಗುರುಮನೆಯನ್ನು ಸೇರಿಕೊಂಡು ಅಮರ ಪದವಿಯನ್ನು ಪಡ್ಕೊಂಡು ಅವರ ಮಾತುಗಳು ಇವತ್ತು ಜೀವಂತದಾವ್. ಸುಮ್ಮನೆ ಕಾಲವನ್ನು ಕಳೆದು ಸಾಯಿದು ಚಿತ್ತಿವೆ. ಸುಮ್ಮನೆ ಯಾಕೆ ಹೊಂಟಿದೀಪ? ನೀ ಪ್ರಪಂಚದಾಗ ನೀ ದುಡಿದ್ರು ನಿನಗೆ ಬರ್ಬೇಕಾದ್ದು ಬಂದೇ ಬರ್ತದ. ಪೈಲೇರಚ ಪ್ರಾರಬ್ಧ ಪಿಚೇರಚ ಶರೀರ ಕ್ಯೂ ಚಿಂತಾ ಕರ್ತ ರಘುವೀರ ಸಮರ್ಥ ಅಂತ ಬರೀತಾರೆ. ನಿನ್ನ ಭೋಗಕ್ಕೆ ಏನು ಬೇಕಾಗೈತೆ? ತಾಯಿ ಗರ್ಭದಾಗ ಪಿಂಡ ಮೂಡಕ್ಕಿಂತ ಮೊದಲ ಭೋಗ ಬರೆದಿಟ್ಟಾನ. ಮೊದಲ ಭೋಗದ ಬಿಟ್ಟ ಆ ಬರದಂಗ ನೀ ಆಟ ಮಾಡಬೇಕಾಕತಿ. ಇಲ್ಲೇನು ಇಲ್ಲ. ನಿಂದ ಆಡಿಸಿದಾತನ ಕೈ ಚಳಕದೆ ಎಲ್ಲ ಅಡಗಿದೆ. ನೀ ನುಡಿಸಿದಂತೆ ನುಡಿಯುವ ವೀಣೆಯ ಸ್ವರ ನಾನು, ನೀ ಆಡಿಸದಂತೆ ಆಡುವ ಸೂತ್ರದ ಗೊಂಬೆ ನಾನು. ಅವ ಮೊದಲ ಬರೆದಿಟ್ಟ ನೀ ಹಿಂಗ ಹೋಗ್ಬೇಕಂತ. ನಿಂದೇನೋ ಕರಾಮತ್ತಿಲ್ಲ ಪ್ರಪಂಚ. ಆದರೆ ಪಾರಮಾರ್ಥ ಮಾತ್ರ ಪ್ರಯತ್ನ ಮಾಡೇ ತಗೋಬೇಕು. ಪಾರಮಾರ್ಥ ದುಡಿಬೇಕಾಗ್ತದ. ಎಲ್ಲಿ? ಅಂತಪ್ಪ ಶ್ರೋತ್ರಿ ಬ್ರಹ್ಮನಿಷ್ಠ ಸದ್ಗುರುನ ಪಾದಕ್ಕೆ ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಗುರುವಿನ ಪಾದದ ಕೆರವಾಗಿರು ಎಂದು ಸರ್ವಜ್ಞ ಅಂತ ಹೇಳ್ತಾರೆ ಗುರು. ಹೇಳ್ಕೊಡ್ತಾನೆ. ನೀವೆಲ್ಲ ಕೇಳಿರಿ ಬಂಧುಗಳು. ಸಂದರ್ಭ ಬಂದ ಹೇಳ್ತಾನೆ. ಅಲೆಕ್ಸಾಂಡರ್ ಹೆಸರು ಕೇಳಿದ್ನು, ಚಕ್ರಾಧಿಪತಿ ಆಗಬೇಕಂತಾನೆ. ಎಲ್ಲ ದೇಶ ಮುಗದ ಭಾರತದ ಮೇಲೆ ಯುದ್ಧ ಮಾಡ್ಲಿಕ್ಕೆ ಬಂದಾನ. ಆತನ ಗುರು ಹೇಳ್ತಾನ, ಅರಿಸ್ಟಾಟಲ್, ಬೇಡ, ಹೋಗ್ಬೇಡ. ಒಳಗೆ ತುಂಬಿತ್ತಲೆ ನಾನು